ಮಹಾಕುಂಭಮೇಳ ಸಂತ್ರಸ್ತರ ನೆರವಿಗೆ ಮಸೀದಿಗಳನ್ನು ತೆರೆದ ಮುಸ್ಲಿಮರು. ಪ್ರಯಾಗ್ರಾಜ್ನಲ್ಲಿ ಜನವರಿ 28ರಂದು ಅಮಾವಾಸ್ಯೆ ಪ್ರಯುಕ್ತ ಅಮೃತ ಸ್ನಾನ ಮಾಡುವ ಸಂದರ್ಭದಲ್ಲಿ ಉಂಟಾದ ಕಾಲ್ತುಳಿತದ ಘಟನೆಯಲ್ಲಿ ಸಂತ್ರಸ್ತರಾದವರಿಗೆ ಮುಸ್ಲಿಮರು ತಮ್ಮ ಮಸೀದಿಗಳ ಬಾಗಿಲನ್ನು ತೆರೆದು ಅವರಿಗೆ ಆಶ್ರಯ ಮತ್ತು ಆಹಾರ ಕಂಬಳಿಗಳನ್ನು ಒದಗಿಸುವ ಮೂಲಕ ಕೋಮು ಸೌಹಾರ್ದತೆ ಮೆರೆದಿರುವ ಸಂಗತಿ ವರದಿಯಾಗಿದೆ. ಗಂಗಾ ನದಿಯ ಸಂಗಮದಲ್ಲಿ ಜರುಗಿದ ಕಾಲ್ತುಳಿತದಲ್ಲಿ ಸುಮಾರು 40 ಮಂದಿ ಮೃತಪಟ್ಟು 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು, ಈ ಭಯಾನಕ ಘಟನೆಯ ನಂತರ ಹಲವರು ತಮ್ಮ ಪ್ರೀತಿ ಪಾತ್ರರಿಗೆ ಹತಾಶೆಯಿಂದ ಹುಡುಕಾಟ ನಡೆಸುತ್ತಿದ್ದರು. ಈ ಗದ್ದಲದಲ್ಲಿ ತಮ್ಮ ಸಂಬಂಧಿಕರ ಮೃತದೇಹಗಳನ್ನು ಕಳೆದು ಹೋಗಿರಬಹುದು ಎಂದು ಗದ್ಗದಿತರಾಗಿದ್ದರಿಂದ ಜನರು ಕೈಮುಗಿದು ಪ್ರಾರ್ಥಿಸುತ್ತಿದ್ದರು. ಆಸ್ಪತ್ರೆ, ರಕ್ತಸಿಕ್ತ ಮೃತದೇಹ ಹಾಗೂ ಗಾಯಾಳುಗಳಿಂದ ತುಂಬಿ ತುಳುಕುತ್ತಿದ್ವು. ಮಹಾಕುಂಭ ಮೇಳಕ್ಕಾಗಿ ಮಾಡಲಾಗಿದ್ದ ವ್ಯವಸ್ಥೆ ನೆಲಕಚ್ಚಿದ್ದರಿಂದ ಪ್ರಾಧಿಕಾರಗಳು ಆ ಪ್ರದೇಶದ ಪ್ರವೇಶಕ್ಕೆ ತಡೆ ಹೇರಿದ್ವು. ಇದರಿಂದ ಯಾತ್ರಾರ್ಥಿಗಳಿಗೆ ತಾವು ಎಲ್ಲಿಗೆ ತಲುಪಿದ್ದರೋ ಅಲ್ಲಿಯೇ ಸಿಲುಕಿಕೊಂಡು ಒದ್ದಾಡುತ್ತಿದ್ದರು. ಜನವರಿ 29ರಂದು ಪ್ರಯಾಗ್ರಾಜ್ನಲ್ಲಿನ 10 ಪ್ರದೇಶಗಳಲ್ಲಿ ತಮ್ಮ ಮಸೀದಿಗಳನ್ನು, ಸಮಾಧಿಗಳು, ದರ್ಗಾಗಳು, ಇಮಾಮ್ಬರ್ಗಳು ಹಾಗೂ ತಮ್ಮ ನಿವಾಸಗಳ ಬಾಗಿಲನ್ನು ತೆರೆದು ಮುಸ್ಲಿಮರು ಸುಮಾರು 25,000ದಿಂದ 26,000 ಯಾತ್ರಾರ್ಥಿಗಳಿಗೆ ಸ್ಥಳಾವಕಾಶವನ್ನು ಒದಗಿಸುವ ಅಗತ್ಯವಿದ್ದವರಿಗೆ ಆಹಾರ ಮತ್ತು ಬೆಚ್ಚನೆ ಹಾಸಿಗೆ ಮತ್ತು ವೈದ್ಯಕೀಯ ನೆರವನ್ನು ಒದಗಿಸಿದರು. ಹಿಂದೂಗಳು ತಮ್ಮ ಧಾರ್ಮಿಕ ಪದ್ಧತಿಯನ್ನು ನೆರವೇರಿಸುತ್ತಿದ್ದು, ಮುಸ್ಲಿಮರಿಗಾಗಿ ನಾವು ಮಾನವೀಯ ಸೇವೆ ಕರ್ತವ್ಯವನ್ನು ಪೂರೈಸುತ್ತಿದ್ದೇವೆ. ಯಾರೂ ಕೂಡ ಆಹಾರ ಅಥವಾ ಸೂರಿನ ಕೊರತೆಯಿಂದ ನರಳದಂತೆ ನೋಡಿಕೊಳ್ಳುವುದು ನಮ್ಮ ಹೊಣೆಗಾರಿಕೆಯಾಗಿದೆ. ವಯೋವೃದ್ಧ ಯಾತ್ರಾರ್ಥಿಗಳಿಗೆ ತಮ್ಮ ಗಮ್ಯವನ್ನು ತಲುಪಲು ನಾವು ನೆರವು ನೀಡಿದೆವು. ಇಲ್ಲಿಗೆ ಬಂದವರು ಮಾನವೀಯತೆಯ ಸಂದೇಶದೊಂದಿಗೆ ಮರಳಬೇಕೆನ್ನುವುದೇ ನಮ್ಮ ಬಯಕೆಯಾಗಿದೆ ಎಂದು ಚೌಕ್ ಪ್ರದೇಶದ ಶಿಕ್ಷಕರಾದ ಮಸೂದ್ ಅಹ್ಮದ್ ಹೇಳಿದ್ದಾರೆ. ಮಹಾಕುಂಭ ಮೇಳದಲ್ಲಿ ಮುಸ್ಲಿಮರಿಗೆ ಪಾಲ್ಗೊಳ್ಳಲು ಅವಕಾಶ ನೀಡುವುದಿಲ್ಲ ಎಂದು ಈ ಮುನ್ನ ಪ್ರಕಟಿಸಿದ್ರು. ಹಣೆಬರಹ ಈ ಕಾರ್ಯಕ್ರಮವನ್ನು ನಮ್ಮ ನೆರೆಹೊರೆಗೆ ತಂದಿತು. ನಾವು ಸಹಾಯ ಮಾಡುವುದು ಸಹಜವಾಗಿದೆ ಎಂದು ಕುಲ್ದಾಬಾದ್ ನಿವಾಸಿ ಆಫರ್ ಮೊಹಮ್ಮದ್ ಅಭಿಪ್ರಾಯಪಟ್ಟಿದ್ದಾರೆ. ಚೌಕ್ ಪ್ರದೇಶದ ಮೊಹಿನುದ್ದೀನ್ ಕೂಡ ಇದೇ ಬಗೆಯ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದು, ಯಾರೂ ಕೂಡ ತೆರೆದ ಆಕಾಶದಡಿ ತಮ್ಮ ರಾತ್ರಿಯನ್ನು ಕಳೆಯುವುದು ಬೇಡವಾಗಿತ್ತು. ಹೀಗಾಗಿ ನಾವು ನಮ್ಮ ಬಾಗಿಲು ತೆರೆದೆವು ಎಂದು ಹೇಳಿದ್ದಾರೆ.